ನಮ್ಮೂರು ನಮ್ಮ ಕೆರೆಗೆ ಭಾಗಿ ಅರ್ಪಣೆ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಆರ್ಥಿಕ, ಶಿಕ್ಷಣ, ಸಾಮಾಜಿಕ, ಕೃಷಿ, ಜಲ ಸಂಪನ್ಮೂಲ, ಆರೋಗ್ಯ, ಸಾಂಸ್ಕೃತಿಕ, ಸ್ವಚ್ಛತೆ, ಪರಿಸರ, ನೈರ್ಮಲ್ಯ ಮುಂತಾದವುಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ ಅಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸೋಮವಾರಪೇಟೆ ತಾಲೂಕು ಯೋಜನಾಧಿಕಾರಿ ಹನುಮಂತ ಅಂಗಡಿ ಅಭಿಪ್ರಾಯಪಟ್ಟರು. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸೋಮವಾರಪೇಟೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಕುಡ್ಲಿಪೇಟೆ ಮತ್ತು ಶನಿವಾರ ಸಂತೆ ವಲಯ ಹಂಡ್ಲಿ ಗ್ರಾಮ ಪಂಚಾಯಿತಿಯ ಹುಲಸೆ ಕೆರೆ ಅಭಿವೃದ್ಧಿ ಸಮಿತಿ ವತಿಯಿಂದ ಹುಲಸೆ ಗ್ರಾಮದಲ್ಲಿ ಅಭಿವೃದ್ಧಿಪಡಿಸಿದ 865ನೇ ನಮ್ಮೂರು ನಮ್ಮ ಕೆರೆಗೆ ಬಾಗಿನ ಅರ್ಪಣೆ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಿದ್ದರು. ಈ ಕೆರೆಯಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕೃಷಿ ಭೂಮಿ 200 ಎಕರೆದಷ್ಟು ಕೃಷಿ ಭೂಮಿ ಇದಕ್ಕೆ ಸಹಕಾರ, ಅಂದ್ರೆ ಈ ಕೆರೆಯಿಂದ ಸಹಕಾರ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಅದರ ಜೊತೆಗೆ ನಮಗೆ ಬೋರ್ವೆಲ್ ರಿಚಾರ್ಜ್ಗಳು ಕೂಡ 60 ಬೋರ್ವೆಲ್ ರಿಚಾರ್ಜ್ಗಳು ಇದರಿಂದ ಆಗುವಂತ ಮಾಹಿತಿಯನ್ನ ಸ್ಥಳೀಯ ರೈತರು ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಇದರದ್ದೇ ಟೋಟಲ್ ಆಗಿ ನಮಗೆ 1856 ಅಂದ್ರೆ ಹೂಳನ್ನ ತೆಗೆದು ಹೋಗಿರ್ತಕ್ಕಂಥದ್ದು ಟಿಪ್ಪರ್ ಇರ್ಬೋದು. ಟಿಪ್ಪರ್ ಇಂದ 204, ಆಮೇಲೆ ನಮಗೆ 1856 ಟ್ರ್ಯಾಕ್ಟರ್ ಇಂದ 204 ಟಿಪ್ಪರ್ ಇಂದ, ಅಂದ್ರೆ ಟೋಟಲ್ ಆಗಿ 2060 ಮಣ್ಣನ್ನ ರೈತರು ಇದರಿಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾತನ್ನ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇವೆ. ಅದ್ರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತೆ ನಾವು ಪರಮ ಪೂಜ್ಯರು ಮಾತು ಹೇಳ್ತಾರೆ ಯಾವಾಗಲೂ ಕೂಡ, ಏನಂತಂದ್ರೆ ಫಸ್ಟಿಗೆ ನಮಗೆ ನಾವು ಗೌರವ ಕೊಡಬೇಕಾದ್ರೆ ರೈತರಿಗೆ ಗೌರವ ಕೊಡಬೇಕು, ಮತ್ತೊಬ್ಬರಿಗೆ ಗೌರವ ಕೊಡಬೇಕಾದ್ರೆ ನಮ್ಮ ದೇಶದ ಗಡಿ ಭಾಗಗಳನ್ನು ಕಾಯ್ತಕ್ಕಂತ ಸೈನಿಕರಿಗೆ ಗೌರವ ಕೊಡಬೇಕು. ಅಂದಾಗ ಮಾತ್ರ ನಮ್ಮ ದೇಶದ ಸಂಸ್ಕಾರ, ನಮ್ಮ ದೇಶದ ಸಂಸ್ಕೃತಿಯನ್ನ ಉಳಿಸಲಿಕ್ಕೆ ಸಾಧ್ಯ ಆಗುತ್ತ ಮಾತನ್ನ ಪರಮ ಪೂಜ್ಯರು ನಮಗೆ ಪದೇ ಹೇಳ್ತಾರೆ. ಆ ನಿಟ್ಟಿನಲ್ಲಿ ರೈತರಿಗೆ ಬೇಕಾದಂತ ಹಲವಾರು ಕಾರ್ಯಕ್ರಮಗಳನ್ನ, ರೈತ ಕ್ಷೇತ್ರ ಪಾಠಶಾಲೆ ಇರ್ಬೋದು, ಅದ್ರ ಜೊತೆಗೆ ರೈತರಿಗೆ ಅಧ್ಯಯನ ಪ್ರವಾಸಗಳಿರ್ಬೋದು, ಅದ್ರ ಜೊತೆಗೆ ರೈತರಿಗೆ ಕೃಷಿ ವಿಚಾರ ಸಂಕಿರಣಗಳಿರ್ಬೋದು, ಅಂದ್ರೆ ಕೃಷಿ ಉತ್ಸವ, ತಾಲೂಕು ಮಟ್ಟದ ಕೃಷಿ ಉತ್ಸವಗಳಿರ್ಬೋದು, ರಾಜ್ಯ ಮಟ್ಟದ ಕೃಷಿ ಮೇಳಗಳನ್ನಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಪರಮ ಪೂಜ್ಯರು ರೈತರಿಗಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳಾಗಿವೆ ಮಾತನ್ನು ಹೇಳ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ರೂಪಿಸಿರೋ ಹಲವಾರು ಕಾರ್ಯಕ್ರಮ, ಅವರ ದೂರದೃಷ್ಟಿ ಮಾರ್ಗದರ್ಶನದ ಮೂಲಕ ಸಮಾಜದ ಅಭಿವೃದ್ಧಿ, ಗ್ರಾಮಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಕೃಷಿ ಮತ್ತು ರೈತರ ಹಿತದೃಷ್ಟಿಯಿಂದ ಗ್ರಾಮಾಭಿವೃದ್ಧಿ ಸಂಸ್ಥೆ ರಾಜ್ಯದಲ್ಲಿ ಇದುವರೆಗೂ 1,000ಕ್ಕಿಂತ ಹೆಚ್ಚಿನ ಕೆರೆಗಳನ್ನು ಹೂಳೆತ್ತಿ ಅಭಿವೃದ್ಧಿಪಡಿಸಿ ರೈತರ ಅನುಕೂಲಕ್ಕೆ ಹಸ್ತಾಂತರಿಸಿದೆ. ಹುಲಸೆ ಗ್ರಾಮದ ಕೆರೆಯನ್ನ 2.80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ್ದು, ಇದರಿಂದ ಗ್ರಾಮದ 40 ರೈತ ಕುಟುಂಬಗಳು ಸೇರಿದಂತೆ 200 ಎಕರೆ ರೈತರ ಜಮೀನುಗಳಿಗೆ ನೀರು ಒದಗಿಸಿದಂತಾಗುತ್ತೆ ಅಂತ ಹೇಳಿದ್ರು. ಸೌಕರ್ಯಗಳು, ಈ ನೀರು ಕೆರೆಗಳು ಇತ್ತಪ್ಪ ಅಂತಂದ್ರೆ ಆ ಕೆರೆಗಳಿಂದ ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ. ರೈತರಿಗೆ ಅಷ್ಟೇ ಅಲ್ಲ, ಅದನ್ನು ನಂಬಿಕೊಂಡು ಬಂದಿರತಕ್ಕಂಥ ಜೀವರಾಶಿಗಳಿಗೆ ನಮಗೆ ದಾಹ ಆದಾಗ ನಾವು ನೀರು ಬೇಕಂತೇಳಿ ನಾವು ಮನೆಗೆ ಹೋಗಿ ಕೇಳ್ಕೊಂಡು ಆ ದಾಹವನ್ನ ನೀಗಿಸ್ಕೊಳ್ತೇವೆ. ಆದರೆ ಪ್ರಾಣಿ ಪಕ್ಷಿಗಳು ಅವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಆ ಒಂದು ದೂರದೃಷ್ಟಿ ಇಟ್ಕೊಂಡು ಪರಮ ಪೂಜ್ಯರು ಇಂಥ
ಕೆರೆಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಇದು 865. ಆದ್ರೆ ಈ ಪ್ರಸ್ತುತ ತಗೊಂಡ್ರೆ ಸುಮಾರು 1100 ಕೆರೆಗಳು ಈಗಾಗಲೇ ನಮ್ಮ ರಾಜ್ಯಾದ್ಯಂತ ಕಾರ್ಯಕ್ರಮಗಳಾಗಿದೆ. ಇದು ನಮ್ಮ ಈ ಒಂದು ಎಕರೆ 8 ಗುಂಟೆ ಇರ್ತಕ್ಕಂಥ ಕೆರೆಯನ್ನ ನಮಗೆ 7,80,000 ರೂಪಾಯಿದಷ್ಟು ಪರಮ ಪೂಜ್ಯರು ಅಲ್ಲಿಂದ ಅನುದಾನ ಕೊಟ್ಟು, ಆದರೆ ಬೇರೆಗೆ ಹೋಲಿಸ್ಕೊಂಡಾಗ ಇದಕ್ಕೆ ಜಾಸ್ತಿ ಅಮೌಂಟ್ ಆಗುತ್ತೆ. ಆದ್ರೆ ನಾವು ಮಾಡೋದ್ರಿಂದ ಇದು 7,80,000 ರೂಪಾಯಿ ಮುಗಿದಿದೆ. ಯಾಕೆ ಮುಗಿದಿದೆಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರನ ನೆನೆಸಬೇಕು, ಪಂಚಾಯತಿಯವ್ರನ್ನ ಕೂಡ ನೆನೆಸಬೇಕು. ಯಾಕಂತಂದ್ರೆ ನಮ್ಗೆ ಅವರು ಪಂಚಾಯತಿಯವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಪಂಚಾಯತಿಯಿಂದ ಇರ್ಬೋದು, ಅವ್ರ ಜೊತೆಗೆ ಗ್ರಾಮದ ಸದಸ್ಯರು ತುಂಬಾ ಕೆರೆ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿಯ ರೈತರು ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿಯ ರೈತರ ಸಹಕಾರ ಕೊಟ್ಟಿದ್ದಕ್ಕೆ ಇದನ್ನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನ ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದ ಕೀರ್ತಿ ಈ ಗ್ರಾಮದ ಎಲ್ಲ ಸದಸ್ಯರು ಕೂಡ ಸಲ್ತದನ್ನು ಮಾತನ್ನು ಹೇಳ್ತಾ, ಇನ್ನು ಕೂಡ್ಲಪೇಟೆ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ 10 ಹಲವು ಕಾರ್ಯಕ್ರಮಗಳ ಮೂಲಕ ಸಹಕಾರ ಮಾಡಬೇಕಿದ್ದ ಕೆಲಸಗಳನ್ನು ಮಾಡ್ತಾ ಇದೆ. ದುಶ್ಚಟವನ್ನ ದೂರ ಮಾಡುವಂತ ಸಮಾಜವನ್ನ ಜಾಗೃತಿ ಮೂಡಿಸ್ತಾ ಇರೋ ಕಾರ್ಯದ ಜೊತೆಯಲ್ಲಿ ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರಗಳ ಸುಧಾರಣೆಗೆ ಶ್ರಮಿಸ್ತಾ ಇರೋ ಕಾರ್ಯವನ್ನ ಮಾಡ್ತಾ ಇರೋದು ಶ್ಲಾಘನೀಯ ಅಂತ ತಿಳಿಸಿದ್ರು. ಪುರುಷರಿಗಾಗಲಿ ಸಾಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಜೀವನೋಪಾಯವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ನಾವು ಈ ಒಂದು ನವಗ್ರಹಗಳನ್ನ ನಾವು ವೈಜ್ಞಾನಿಕವಾಗಿ ಕೇಳಿದ್ದೀವಿ. ಬುಧ, ಗುರು, ಶುಕ್ರ ನಾವು ಓದ್ತಾ ಇರಬೇಕಾದ್ರೆ 9 ಗ್ರಹಗಳಿದ್ದಾವೆ ಅಂಥೇಳಿ ನಾವೆಲ್ಲ ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಮಂಗಳ ಗ್ರಹ, ಬುಧ ಗ್ರಹ, ಸೂರ್ಯನ ಗ್ರಹಕ್ಕೂ ಹೋಗಲಿಕ್ಕೆ ಇವತ್ತು ವೈಜ್ಞಾನಿಕವಾಗಿ ಮುಂದುವರೆದಿದ್ದಾನೆ. ಸಾವಿರಾರು ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾನೆ ವೈಜ್ಞಾನಿಕವಾಗಿ. ಅದೇ ಈ ಒಂದು ಗ್ರಹದಲ್ಲಿ ಏನೂ ಖರ್ಚಿಲ್ಲದೇ ಹುಟ್ಟಿದ ತಕ್ಷಣ ನಮಗೆ ಉಸಿರಾಡಲಿಕ್ಕೆ ಆಮ್ಲಜನಕವನ್ನು ಕೊಟ್ಟಿದ್ದಾನೆ ಭಗವಂತ ಈ ಭೂಮಿಗೆಲ್ಲಿ ಮಾತ್ರ. ಬೇರೆ ಇನ್ಯಾವ ಗ್ರಹದಲ್ಲೂ ಕೂಡ ಇಂಥ ಸೌಕರ್ಯ, ಇಂಥ ಇದು ಎಲ್ಲೂ ಇಲ್ಲ. ಅದೇ ರೀತಿ ಕಷ್ಟ ಇಲ್ಲದೇ ಸಾವಿರಾರು ಕೋಟಿ ಖರ್ಚು ಮಾಡ್ದಲೇ ಫಲವತ್ತಾದ ಭೂಮಿ, ಒಳ್ಳೆಯ ಆಮ್ಲಜನಕ, ಒಳ್ಳೆಯ ಬೆಳಕನ್ನು ಕೊಡ್ತಕ್ಕಂಥದ್ದು, ಸಸ್ಯ ಶ್ಯಾಮಲಗಳು ಇವತ್ತೆಲ್ಲವೂ ಕೂಡ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮನುಷ್ಯ ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ವೈಜ್ಞಾನಿಕವಾಗಿ ಮುಂದುವರೆದ್ರೂ ಕೂಡ ಇವತ್ತು ಆಂತರಿಕವಾಗಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾನೆ. ಹೊರಗಡೆ ಶ್ರೀಮಂತಿಗೆ ಇರ್ಬೋದು, ಅಂತರಂಗದಲ್ಲಿ ಬಡತನ ಇದೆ. ಒಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಬದುಕಲಿಕ್ಕೆ ಬಿಡ್ತಕ್ಕಂಥದ್ದು, ಪರೋಪಕಾರವನ್ನು ಮಾಡ್ತಕ್ಕಂಥದ್ದು, ಪರಪೀಡನೆಯನ್ನು ನಿಲ್ಲಿಸ್ತಕ್ಕಂಥದ್ದು, ಇವನ್ನೆಲ್ಲರೂ ಕೂಡ ಮನುಷ್ಯ ಇವತ್ತು ಮಾಡಬೇಕು. ಕಾರ್ಯಕ್ರಮದಲ್ಲಿ ಜನಜಾಗೃತಿ ಸಮಿತಿ ಸದಸ್ಯ ಭಗವಾನ್, ಸದಸ್ಯೆ ಪೂರ್ಣಿಮಾ ಕಿರಣ್ ಮಾತನಾಡಿದರು. ಹುಲಸೆ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಭರತ್ ಹುಲಸೆ ಅಧ್ಯಕ್ಷತೆ ವಹಿಸಿದ ಸಮಾರಂಭದಲ್ಲಿ ಹಂಡ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅಂಜನಾ ದೇವಿ, ಉಪಾಧ್ಯಕ್ಷ ಅಶೋಕ್, ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಂದ್ರ ಕುಮಾರ್, ಹಂಡ್ಲಿ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷ ಚಿದಾನಂದ್, ಕೃಷಿ ಮೇಲ್ವಿಚಾರಕ ಹರೀಶ್, ಕೂಡ್ಲಪೇಟೆಯ ವಲಯ ಮೇಲ್ವಿಚಾರಕ ರಾಜಣ್ಣ, ಶನಿವಾರ ಸಂತೆ ವಲಯ ಮೇಲ್ವಿಚಾರಕಿ ಜಯಶ್ರೀ, ಕೆರೆ ಅಭಿವೃದ್ಧಿ ಸದಸ್ಯರು, ಗ್ರಾಮದ ಪ್ರಮುಖರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಹಿಳೆಯರು ಕೆರೆಗೆ ಬಾಗಿನ ಸಮರ್ಪಿಸಿದ್ರು. ನಂತರ ಸಮಾರಂಭದಲ್ಲಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಕೆರೆಯ ದಾಖಲನ್ನ ಪಿಡಿಒ ಅಂಜನಾ ದೇವಿ ಮೂಲಕ ಗ್ರಾಮಸ್ಥರಿಗೆ ಹಸ್ತಾಂತರಿಸಿದ್ರು.